ನಮಸ್ಕಾರ ಸ್ನೇಹಿತರೆ, ಪರಂ ಸ್ಟಡಿ ಹಬ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೆಲವು ಪ್ರಮುಖ GK ಕ್ವಶನ್ ನಾವು ನೋಡ್ತಾ ಹೋಗೋಣ. ಬನ್ನಿ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಡೋದಾದರೆ ಪ್ರಶ್ನೆ ನೋಡೋದಾದರೆ ಭಾರತ ಸಂವಿಧಾನ ಜಾರಿಗೆ ಬಂದ ದಿನಾಂಕ ಯಾವುದು ಅಂತ ಕೇಳಿದರೆ, ಭಾರತ ಸಂವಿಧಾನ ಜಾರಿಗೆ ಬಂದ ದಿನಾಂಕ ಜನವರಿ 26, 1915 1950ರಲ್ಲಿ. ಜನವರಿ 26, 1950 ಅಂತ 26 ಜನವರಿ 1915. ಪ್ರಶ್ನೆ 2, ಭಾರತದ ಸಂವಿಧಾನ ಶಿಲ್ಪಿ ಯಾರು ಅಂತಂದರೆ, ಭಾರತದ ಸಂವಿಧಾನ ಶಿಲ್ಪಿ ಯಾರು ಅಂತ ಕೇಳಿದರೆ ಉತ್ತರ ಡಾಕ್ಟರ್ BR ಅಂಬೇಡ್ಕರ್ ಅವರು. ನೆಕ್ಸ್ಟ್ ಕ್ವಶನ್ ಮೂರನೇದು, ಭಾರತದ ರಾಷ್ಟ್ರೀಯ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಅಂತ ಕೇಳಿದರೆ, ಭಾರತದ ರಾಷ್ಟ್ರೀಯ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರಂದರೆ ಪಿಂಗಾಳಿ ವೆಂಕಯ್ಯನವರು. ನೆಕ್ಸ್ಟ್ ಕ್ವಶನ್ ನಾಲ್ಕನೇದು, ಭಾರತದ ಅತಿ ಉದ್ದದ ನದಿ ಯಾವುದು? ಭಾರತದ ಅತಿ ಉದ್ದದ ನದಿ ಗಂಗಾ ನದಿ ಆಗಿರುತ್ತೆ. ಯಾವುದು? ಗಂಗಾ ನದಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 5, ಕರ್ನಾಟಕದ ರಾಜಧಾನಿ ಯಾವುದು? ಕರ್ನಾಟಕದ ರಾಜಧಾನಿ ಬೆಂಗಳೂರು. ಇನ್ನು 6ನೇದು, ಭಾರತದ ಪ್ರಥಮ ರಾಷ್ಟ್ರಪತಿ ಯಾರು? ಯಾವುದು? ಭಾರತದ ಪ್ರಥಮ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು. ಭಾರತದ ಪ್ರಥಮ ರಾಷ್ಟ್ರಪತಿ ಆಗಿರ್ತಾರೆ ಇವರು. ನೆಕ್ಸ್ಟ್ 7ನೇದು, ಭಾರತದ ಅತಿ ದೊಡ್ಡ ಜಿಲ್ಲೆ ಯಾವುದಂತ ಕೇಳಿದರೆ, ಭಾರತದ ಅತಿ ದೊಡ್ಡ ಜಿಲ್ಲೆ ಕಚ್, ಇದು ಗುಜರಾತ್ ರಾಜ್ಯದಲ್ಲಿದೆ. ಭಾರತದ ಅತಿ ದೊಡ್ಡ ಜಿಲ್ಲೆ ಕಚ್, ಇದು ಗುಜರಾತ್ ಜಿಲ್ಲೆಯಲ್ಲಿದೆ ಇದು. ನೆಕ್ಸ್ಟ್, ಭಾರತದ ಮಹಿಳಾ ರಾಜ್ಯಪಾಲರು ಯಾರು? ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ಸರೋಜಿನಿ ನಾಯ್ಡು ಅವರು. ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಸರೋಜಿನಿ ನಾಯ್ಡು ಅವರು. ಇನ್ನು ಭಾರತದ ಪ್ರಥಮ ಉಪರಾಷ್ಟ್ರಪತಿ ಯಾರು? ಯಾವುದು? ಪ್ರಥಮ ಉಪರಾಷ್ಟ್ರಪತಿ ಯಾರು ಅಂತ ಕೇಳಿದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ನೆಕ್ಸ್ಟ್ 10ನೇ ಕ್ವಶನ್, ಭಾರತದ ಅಧಿಕೃತ ಭಾಷೆಗಳು ಎಷ್ಟಿವೆ? ಭಾರತದ ಅಧಿಕೃತ ಭಾಷೆಗಳು ಎಷ್ಟಿದೆ ಅಂತ ಕೇಳಿದರೆ, ಅಧಿಕೃತ ಭಾಷೆಗಳು 22 ಇರುತ್ತವೆ. ಇನ್ನು ಪ್ರಶ್ನೆ 11, ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಯಾವುದು? ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದಂತ ಕೇಳಿದರೆ ಉತ್ತರ ಪ್ರದೇಶ ಆಗಿರುತ್ತೆ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಮಂಗಳ ಮಿಷನ್ ಹೆಸರೇನು? ಮಂಗಳಯಾನ. ಉತ್ತರ ಮಂಗಳಯಾನ. ನೆಕ್ಸ್ಟ್ ಕ್ವಶನ್, ಭಾರತದ ಅತಿ ದೊಡ್ಡ ಸರೋವರ ಯಾವುದು ಅಂತ ಕೇಳಿದರೆ, ಭಾರತದ್ದು ಅತಿ ದೊಡ್ಡ ಸರೋವರ ಚಿಲಿಕ ಸರೋವರ ಅವರು. ಯಾವುದು? ಚಿಲಿಕ ಸರೋವರ. ನೆಕ್ಸ್ಟ್ ಕ್ವಶನ್ 14ನೇದು, ಭಾರತದ ಮೊದಲ ಅಂತರಿಕ್ಷ ಯಾತ್ರಿ ಯಾರು ಅಂತ? ಅಂತರಿಕ್ಷ ಯಾತ್ರಿ ಯಾರಂತ? ರಾಕೇಶ್ ಶರ್ಮರವರು. ನೆಕ್ಸ್ಟ್ ಕ್ವಶನ್ 15ನೇದು, ಭಾರತದ ಅತಿ ಉದ್ದದ ನದಿ ಸೇತುವೆ ಯಾವುದು? ಭಾರತದ ಅತಿ ಉದ್ದದ ನದಿ ಸೇತುವೆ ಯಾವುದು ಅಂತ ಕೇಳಿದರೆ ಭೂಪೇನ್ ಹಜಾರಿಕಾ ಸೇತುವೆ. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ IIT ಯಾವುದು? IIT ನಗರ ಯಾವುದು? ಭಾರತದ ಮೊದಲ ಖರಗ್ಪುರ್. ಭಾರತದ ಮೊದಲ IIT ನಗರ ಖರಗ್ಪುರ್. ಭಾರತದ ಅತಿ ದೊಡ್ಡ ಬಂದರು ಯಾವುದು? ಭಾರತದ ಅತಿ ದೊಡ್ಡ ಬಂದರು ಯಾವುದು ಅಂತ ಕೇಳಿದರೆ ಅತಿ ದೊಡ್ಡ ಬಂದರು ಮುಂಬೈ ಆಗಿರುತ್ತೆ. ನೆಕ್ಸ್ಟ್, ಭಾರತದ ಅತಿ ದೊಡ್ಡ ಮರುಭೂಮಿ ಯಾವುದು? ಅತಿ ದೊಡ್ಡ ಮರುಭೂಮಿ ಭಾರತದಲ್ಲೇ ಅತಿ ದೊಡ್ಡ ಮರುಭೂಮಿ ಥಾರ್ ಮರುಭೂಮಿ ಆಗಿರುತ್ತೆ. ಇನ್ನು ಭಾರತದ ಮೊದಲ ಮೆಟ್ರೋ ರೈಲು ಆರಂಭವಾದ ಭಾರತದಲ್ಲಿ ಮೊದಲ ಮೆಟ್ರೋ ರೈಲು ಆರಂಭವಾದ ನಗರ ಯಾವುದು ಅಂತ ಕೇಳಿದ್ರೆ ಅದು ಕೋಲ್ಕತ್ತಾದಲ್ಲಿ ಆಗಿರುತ್ತೆ. ಇದು ಕೋಲ್ಕತ್ತಾದಲ್ಲಿ ಆರಂಭವಾಗಿರುತ್ತೆ. ಇನ್ನು ಪ್ರಶ್ನೆ ಲಾಸ್ಟ್ ಕ್ವಶನ್, ಪ್ರಶ್ನೆ 20, ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಅತಿ ಉದ್ದದ ಯಾವುದಪ್ಪ ಅಂತಂದ್ರೆ NH-44. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಡೈಲಿ GK ವೀಡಿಯೋಸ್ಗಾಗಿ
ನಮ್ಮ ಪೇಜ್ನ ಸಪೋರ್ಟ್ ಮಾಡಿ, ಹಾಗೆ ಫಾಲೋ ಮಾಡಿ ಅಂತ ಹೇಳುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.